ನಮ್ಮ ಆರಂಭವು ತಂದೆ ಮಗ ಪವಿತ್ರಾತ್ಮನಾಗಿರುವ ತ್ರಿ ಏಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಇಲ್ಲಿ ಒಂದು ಹಳೆಯ ಹಾಡು ನನಗೆ ನೆನಪು ಬರ್ತದೆ. ಚಿಂತೆಯಿಂದ ಭಕ್ತಿ ಕುಂದೆ ಹೋಗಾಲು, ಕಷ್ಟ ನಷ್ಟ ತಾಪತ್ರಯ ಮೋತಾಲು, ಕರ್ತನಲ್ಲೇ ತೋರೆ ಬಂದ ಪ್ರೀತಿಯು ಜಾಪ್ತಿ ಮಾಡಿಕೊಳ್ಳುತ್ತೀರು ಸ್ತೋತ್ರವ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನದ ನನ್ನ ಪಾಲಿಗೆ ಆಸ್ತಿಸ್ತೆಂದು ಲೆಕ್ಕ ಮಾಡಲು ನನ್ನ ಕೈಗಳಲ್ಲಿಯೂ ಅಸಾಧ್ಯವು. ರತ್ನ ಚಿನ್ನ ಬೆಳ್ಳಿ ಲೋಕದವರು ಕೂಡಿಸಿಟ್ಟು ತುಂಬಾನಂದ ಪಾಡುವರು. ಅವು ಸ್ವಲ್ಪ ಕಾಲ ಮಾತ್ರ ಬಾರ್ವಾವು, ಯೇಸು ಕೊಟ್ಟ ಭಾಗ್ಯವೆಂದು ಹೋಗಾದು. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನನ್ನ ಪಾಲಿಗೆ ಆಸ್ತಿಷ್ಟೆಂದು ಲೆಕ್ಕ ಮಾಡಲು ನಿನ್ನ ಕೈಯಲ್ಲಿಂದೆಯೂ ಅಸಾಧ್ಯವು. ಯಾವ ಕಷ್ಟದಲ್ಲಿ ನಾನು ಬಿದ್ದರು, ಲೋಕ ದ್ವೇಷ ಮಾಡಿ ಪೀಡಿಸಿದರು, ನನ್ನ ಭಾಗ್ಯವೆಂದು ಹೋಗಬಾರದು. ಅದು ಕ್ರಿಸ್ತನಲ್ಲಿ ಭದ್ರವಾಗುವುದು. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನನ್ನ ಪಾಲಿಗೆ ಆಸ್ತಿಸ್ತೆಂದು ಲೆಕ್ಕ ಮಾಡಲು ನನ್ನ ಕೈಗಳಲ್ಲಿಯೂ ಅಸಾಧ್ಯವು. ಚಿಂತೆ ಭಯ ಬಂದರೇನು ನನಗೆ, ನಂಗೆ ನೀನು ಸಾಕು ಎಂದು ಯೇಸುವೇ. ರಾತ್ರಿ ಹಗಲಲ್ಲಿ ದೂರ ಹೋಗದೆ ಹತ್ರ ನಿಂತು ಹೇಳುತ್ತಾನೆ ನನಗೆ, ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನನ್ನ ಪಾಲಿಗೆ ಆಸ್ತಿಷ್ಟೆಂದು ಲೆಕ್ಕ ಮಾಡಲು ನನ್ನ ಕೈಗಳಲ್ಲಿಯೂ ಅಸಾಧ್ಯವು. ತಂದೆಯೇ, ನಾವು ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಹೋಗ್ತೇವೆ. ನೀನು ನಮ್ಮ ಜೊತೆಯಲ್ಲಿ ಮಾತನಾಡು ಸ್ವಾಮಿ. ನಿನ್ನ ವಚನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ. ಅದು ಜೀವವುಳ್ಳ ವಾಕ್ಯ, ಅದು ಸುಮ್ಮನೆ ಇರದು, ಕಾರ್ಯ ಮಾಡುತ್ತಲೇ ಇರುತ್ತದೆ. ಅದನ್ನು ನಾವು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇವತ್ತು ದಾವೀದನ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದಾವೀದನು ಇಸ್ರಾಯೇಲ್ಯರ ಅರಸನು, ಆಮೇಲೆ ಇಸ್ರಾಯೇಲ್ಯರ ವರಕವಿ. ಅನೇಕ ಕೀರ್ತನೆ ಪದ್ಯಗಳನ್ನು ಅವನು ಬರೆದನು. ಅವನನ್ನು ವರಕವಿ ಅಂತ ಕರೀತಾರೆ. ಆಮೇಲೆ ಮಹಾಪರಾಕ್ರಮಶಾಲಿ, ಆಮೇಲೆ ಸುಂದರ ನೇತ್ರನು. ಅಷ್ಟು ಮಾತ್ರವಲ್ಲ, ಬಹಳ ಧೈರ್ಯಶಾಲಿಯು,
ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ದೇವರಿಗೆ ಭಯಪಡುವ ಒಬ್ಬ ಮನುಷ್ಯ. ಆತನು ದೇವರ ಚಿತ್ತವನ್ನು ಮುಂದಿಟ್ಟು ನಡೆದವನು, ದೇವರನ್ನು ಮೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದವನು. ಆದ್ದರಿಂದ ದೇವರು ತಾನೇ ದಾವೀದನ ಬಗ್ಗೆ ಸಾಕ್ಷಿ ಹೇಳ್ತಾನೆ, ಇಷಾಯನ ಮಗ ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುತ್ತಾನೆ ಅಂತ ಹೇಳ್ತಾನೆ. I found a man, the son of Jesse, out of my own heart, who will fulfill all my desires. ನೋಡಿ, ಅಷ್ಟರ ಮಟ್ಟಿಗೆ ದೇವರು ದಾವೀದನ ಬಗ್ಗೆ ಸಾಕ್ಷಿ ಕೊಟ್ಟದು. ಮಾತ್ರಲ್ಲ, ದಾವೀದನು ಮಹಾಭಕ್ತನು. ದಿನಕ್ಕೆ 7 ಸಾರಿ ದೇವರನ್ನು ಸ್ತುತಿಸ್ತಾ ಇದ್ದನು. ಮತ್ತು ರಾತ್ರಿಯಲ್ಲಿ ಒಂದೊಂದು ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದ. ಇದೆಲ್ಲ ಅವನ ಬಗ್ಗೆ ಒಂದು ಕಿರು ಪರಿಚಯ. ಅವನು ಗೊಲಿಯಾತನನ್ನು ಕೊಂದ ಮೇಲೆ ಅವನನ್ನು ಕೊಲ್ತಾನೆ. ಅವನು ಅರಸನಾದ ಸೌಲನ ಕೈಯಲ್ಲಿ ಆಗಲಿಲ್ಲ, ಅವನ ಮಗನಾದ ಉಪರಾಜನು ಯೋನಾತಾನ ಕೈಯಲ್ಲಿ ಆಗಲಿಲ್ಲ, ಅವರ ಸೈನ್ಯಾಧಿಪತಿ ಅಬ್ನೇರನ್ ಅವನ ಕೈಯಲ್ಲಿ ಕೂಡ ಆಗಲಿಲ್ಲ. ಅಂಥ ಒಬ್ಬ ಮಹಾನು ಶರೀರಿ, 6 ಬೆರಳು ಅವನಿಗೆ ಕಾಲಲ್ಲಿ, ಕೈಯಲ್ಲಿ. ಆಮೇಲೆ ತುಂಬ ಗಾತ್ರ, ತುಂಬ ದೊಡ್ಡ ಕೈ. ಅವನ ಬರ್ಚಿ ಈ ನೇಯ್ಗೆವರ ಕುಂಟೆ ಇದೆಲ್ಲ ಹಿಂಗೆ ಬಾರಿಸ್ತಲ್ಲ, ಅಷ್ಟು ದಪ್ಪ ಇತ್ತು. ಸೊ ಅವನು ರಣವೀರನು. ಆದರೆ ದಾವೀದನು ತನ್ನ ಜಾಣತನದಿಂದಲೂ, ದೇವಭಕ್ತಿಯಿಂದಲೂ, ದೇವಾಭಿಮಾನದಿಂದಲೂ, ದೇವರ ಮೇಲೆ ಭರವಸೆಯುಳ್ಳವನಾಗಿ ಬರೇ ಕವಣೆ ಕಲ್ಲಿನಿಂದ ಅವನನ್ನು ಕೊಂದಾಕ್ತಾನೆ. ಅಲ್ಲಿಂದ ಸೌಲನು ಅವನನ್ನು ಮನೆಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ತನ್ನ ಜೊತೆಯಲ್ಲಿ ಇಟ್ಕೊಳ್ತಾನೆ. ಕಡೆಗೆ ದಾವೀದನನ್ನು ಒಬ್ಬ ಅಧಿಪತಿಯನ್ನಾಗಿ ಮಾಡ್ತಾನೆ. ಅದರಲ್ಲಿ ಜರುಗಿದಂಥ ಒಂದು ಘಟನೆ, ಹೆಂಗಸರು ಏನು ಮಾಡಿದ್ರಂತೆ, ಎಲ್ಲ ಕೂಡಿಕೊಂಡು ಸೌಲನು 10,000 ಕಟ್ಟಲೆ ಕೊಂದ, ದಾವೀದನು 10,000 ಕಟ್ಟಲೆ ಕೊಂದ ಅಂತ ಹಾಡು ರಚನೆ ಮಾಡಿ ಹಾಡಿದರು. ಆ ಒಂದು ಹಾಡು ಕೇಳಿದ ಇಸ್ರಾಯೇಲರ ಅರಸನಾಗಿದ್ದ ಸೌಲನು ಕೋಪಗೊಂಡು, ಅಸಮಾಧಾನಗೊಂಡು ದಾವೀದನನ್ನು ದ್ವೇಷ ಮಾಡಲು ಪ್ರಾರಂಭಿಸ್ತಾನೆ. ದ್ವೇಷ ಮಾಡಿದಷ್ಟೇ ಅಲ್ಲ, ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅವನನ್ನು ಕೊಲ್ಲಬೇಕು, ದಾವೀದನಿದ್ರೆ ನನಗೆ ಹೆಸರಿರಲ್ಲ, ನನಗೆ ಕೀರ್ತಿರಲ್ಲ, ನನ್ನನ್ನು ಜನರು ಹೊಗಳಲ್ಲ, ದಾವೀದನನ್ನೇ ಹೊಗಳ್ತಾರೆ. ಸಿಂಹಾಸನ ಬಿಟ್ಟರೆ ಸಿಂಹಾಸನದಲ್ಲಿ ಮಾತ್ರ ನಾನು, ಆದರೆ ದಾವೀದನು ನನಗಿಂತ ದೊಡ್ಡದಾಗಿ ಹೊಗಳಲ್ಪಟ್ಟಿದ್ದಾನೆ, ಸಿಂಹಾಸನ ಒಂದು ಮಾತ್ರ ಅವನಿಗಿಲ್ಲ ಅಂತ ಹೊಟ್ಟೆ ಕಿಚ್ಚು ಪಟ್ಟು ಅವನನ್ನು ಕೊಲ್ಲುವುದಕ್ಕೆ ಪ್ರಾರಂಭಿಸಿದ. ಹೊಟ್ಟೆ ಕಿಚ್ಚು ಬಹಳ ಕೆಟ್ಟದು. ಎಷ್ಟೋ ಜನರು ಹೊಟ್ಟೆ ಕಿಚ್ಚಿನಿಂದ ಒಬ್ಬ ಮನುಷ್ಯನನ್ನು ಕೆಳಗೆ ಬೀಳಿಸಿದುಂಟು. ಆಮೇಲೆ ಅವನ ಆತ್ಮೀಕ ಜೀವನದ ಕೊಲೆ ಮಾಡಿದುಂಟು. ಆತ್ಮೀಕ ಜೀವನವನ್ನೇ ಕೊಲೆ ಮಾಡೋದು, ಅವನ ಬಗ್ಗೆ ಕೆಟ್ಟದಾಗಿ ಮಾಡಿ ಆತ್ಮಿಕ ಜೀವನದ ಕೊಲೆ ಮಾಡುದುಂಟು. ಅಸಾಸಿನೇಷನ್ ಆಫ್ ಹಿಸ್ ಸ್ಪಿರಿಚುವಲ್ ಲೈಫ್, ಕೊಲೆ ಮಾಡುದು. ಅದರಿಂದ ನಾವು ಇಲ್ಲಿ ತಿಳಿಯಬೇಕಾದ ಹೊಟ್ಟೆ ಕಿಚ್ಚು ಬಹಳ ಭಯಂಕರ. ಇದೆಲ್ಲಿ ನೋಡ್ತೇವೆ? ಮೊದಲು ನಾವು ಕಂಡಿದ್ದು ಕಾಯುನನ ದ್ವೇಷ. ತನ್ನ ತಮ್ಮನಾದ ಸ್ವಂತ ತಮ್ಮ, ಒಂದೇ ತಾಯಿ ಮಕ್ಕಳು ಹೇಬೇಲನ ಕಾಣಿಕೆಯನ್ನು ದೇವರು ಮೆಚ್ಚಿದನು. ಆಮೇಲೆ ಕಾಯಿನನ ಕಾಣಿಕೆ ದೇವರು ಮೆಚ್ಚಲಿಲ್ಲ. ಸೊ ಆಗ ಅವನನ್ನು ಕೊಲೆ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾನೆ ತಮ್ಮನನ್ನು. ಆಗ ದೇವರು ಕರೆದು ಹೇಳ್ತಾನೆ, ಯಾಕೆ ನಿನ್ನ ತಲೆ ತಗ್ಗಿತು? ಒಳ್ಳೆ ಕೆಲಸ ಮಾಡು, ಆಗ ನಿನ್ನ ತಲೆ ಎತ್ತಲ್ಪಡ್ತದೆ. ನೀನು ಯಾಕೆ ಅವನ ಮೇಲೆ ದ್ವೇಷಗೊಳ್ತಿ? ಯಾಕೆ ತಲೆ ತಗ್ಗಿಸುವ ಸ್ಥಿತಿಯಲ್ಲಿ ನೀನಿರ್ತಿ?
ಸರಿಯಾದ ದಾರಿಯಲ್ಲಿ ನಡಿ, ಆಗ ನಿನಗೂ ಕೀರ್ತಿ ಬರ್ತದೆ, ದೇವರು ನಿನ್ನನ್ನು ಕೂಡ ಮೆಚ್ಚಾನೆ ಅಂತ ದೇವರು ಅವನಿಗೆ ಹೇಳಿದರೂ ಕೂಡ ತನ್ನ ತಮ್ಮನನ್ನು ಆ ದ್ವೇಷ, ಹೊಟ್ಟೆ ಕಿಚ್ಚಿನ ದೆಸೆಯಿಂದ ಕೊಂದು ಹಾಕಿದ. ಇಲ್ಲಿ ಎರಡನೇ ವ್ಯಕ್ತಿ ನಾವು ಕಾಣುವಂಥದ್ದು ಅರಸನಾದ ಸೌಲನು. ಹೊಟ್ಟೆ ಕಿಚ್ಚುಪಟ್ಟನಂತೆ. ಯಾರು? ಅವನ ಪ್ರಾಣವನ್ನು ಉಳಿಸಿದವನು. ಆ ಗೊಲಿಯಾತನು, ಫಿಲಿಸ್ಟಿಯರು ಇವರನ್ನು ಸದೆ ಬಡಿತಾ ಇದ್ರು. ಮತ್ತು ಅವನ ಪರಿವಾರದವರ ಪ್ರಾಣ ಉಳಿಸಿದವನು ದಾವೀದನು. ಅವನನ್ನೇ ದ್ವೇಷ ಮಾಡಲಿಕ್ಕೆ ಶುರು ಮಾಡಿ. ಹೊಟ್ಟೆ ಕಿಚ್ಚು ಬಹಳ ಭೀಕರ, ಭಯಂಕರ. ನಾವು ಅದನ್ನು ತೆಗೆದು ಹಾಕದಿದ್ರೆ ಈ ಹೊಟ್ಟೆ ಕಿಚ್ಚು ಅಂದ್ರೆ ಏನು ಗೊತ್ತಾ? ಹೊಟ್ಟೆಯಲ್ಲಿ ಬೆಂಕಿ ಅಂತ. ಕಿಚ್ಚು ಅಂದ್ರೆ ಬೆಂಕಿ. ಹೊಟ್ಟೆ ಒಳಗೆ ಆ ಕಿಚ್ಚು ದಗದಗನೆ ಉರಿತಾ ಇರ್ತದೆ. ಒಂದೊಂದು ದಿನ ಬೆಂಕಿ ಏನು ಮಾಡ್ತದೆ, ಆ ಎದುರಾಳಿಯನ್ನು, ಯಾರ ಮೇಲೆ ಅವನು ಹೊಟ್ಟೆಗಿಚ್ಚಿದೆ ಅವರ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೌಲನು ಕೂಡ ಅದೇ ರೀತಿ. ದಾವೀದನು ಒಳ್ಳೆಯವನಾತನು, ದೇವಭಕ್ತನು. ಆತನು ಯಾವತ್ತೂ ಯಜಮಾನನಿಗೆ ಎರಡು ಬಗೆದವನಲ್ಲ, ಯಜಮಾನನಿಗೆ ದ್ರೋಹ ಮಾಡಿದವನಲ್ಲ. ಅಂತ ಇನ್ನೋಸೆಂಟ್ ಅಂಡ್ ಸೈಂಟ್ಲಿ ಪರ್ಸನ್ ಡೇವಿಡ್, ಅವನನ್ನು ಹಾಗೆ ಮಾಡ್ತಾನೆ. ಅಂದ ಪ್ರಿಯರೇ, ಇಲ್ಲಿ ನಾವು ಕಾಣುವಂಥದ್ದು ಇದರ ದೆಸೆಯಿಂದ ಪ್ರಾಣ ರಕ್ಷಣೆಗಾಗಿ ದಾವೀದನು ಅವನನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಯಾಕಂದ್ರೆ ಅನೇಕ ಸಾರಿ ಅವನ ಮೇಲೆ ದವ ಬಂದಾಗ ಅವನು ಈಟಿ ತಗೊಂಡು ದಾವೀದನನ್ನು ಕೊಲ್ಲುವುದಕ್ಕೆ ಎಸೆಯುತ್ತಾ ಇದ್ದ. ದಾವೀದನು ಬಹಳ ನಿಪುಣನು, ಜಾಣನು, ಅದನ್ನು ತಪ್ಪಿಸ್ಕೊಳ್ತಾ ಇದ್ದ. ಅವನು ಅನೇಕ ಸಾರಿ ನಡೆದ ಮೇಲೆ ಗೊತ್ತಾಯ್ತು ಅವನಿಗೆ, ಇವನು ನನ್ನನ್ನು ಉಳಿಸಲ್ಲ ಅಂತ. ಅವನು ಓಡೋಗ್ಬಿಡ್ತಾನೆ. ಕಾಡು ಮೇಡುಗಳಲ್ಲಿ ಅಲೆಯ್ತಾ ಇರ್ತಾನೆ, ಗವಿಗಳಲ್ಲಿ ವಾಸ ಮಾಡ್ತಾನೆ. ಬಹಳ ದೊಡ್ಡ ಸ್ಟೋರಿ. ಕಡೆಗೆ ಅವನಿಗೆ ಈ ಇಸ್ರಾಯೇಲ್ ದೇಶದಲ್ಲಿದ್ದರೆ ಸೌಲನನ್ನು ಬೇಟಾಡ್ತಾ ಇರ್ತಾನೆ. ಯಾಕಂದ್ರೆ ಅನೇಕ ಸಾರಿ ನನಗೂ ಮರಣಕ್ಕೂ ಗೇಣುದ್ದ ಮಾತ್ರ ಇತ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ತಪ್ಪಿಸಿದ ದೇವರವನ. ಗೇಣುದ್ದ ಇನ್ನೇನು ಹಿಡಿಬೇಕು, ಆಗ ತಪ್ಪಿಸ್ತಾ ಇದ್ದ. ದೇವರು ಮಾತ್ರ ದಾವೀದನ ಕಡೆಗೆ ಬಹಳ ಅದ್ಭುತವಾಗಿದ್ನು. ಯಾಕಂದ್ರೆ ದೇವರು ಇನ್ನೋಸೆಂಟ್, ಸೈಂಟ್ಲಿ ಪೀಪಲ್ ಇವರ ಪಕ್ಷದಲ್ಲಿರ್ತಾರೆ. ಯಾರು ಯಥಾರ್ಥರು, ಸತ್ಯವಂತರು, ನೀತಿವಂತರಾಗಿರ್ತಾರೋ ಅವರ ಪಕ್ಷದಲ್ಲಿ ದೇವರಿರ್ತಾನೆ. ಅದನ್ನ ದೇವರು ದಾವೀದನ ಜೊತೆಲಿ ಇದ್ದುದರಿಂದ ಸೌಲನ್ನು ಒಂದು ಸಾರಿ ಕೂಡ ಅವನು ಹಿಡಿಯಕ್ಕಾಗಿಲ್ಲ. ದೇವರು ಅವನನ್ನು ತಪ್ಪಿಸ್ಬಿಡ್ತಾ ಇದ್ದ. ಇಲ್ಲಿ ಇದು ಬಹಳ ದೊಡ್ಡ ಸ್ಟೋರಿ. ಈಗ ಅಲ್ಲಿಂದ ಅವನು ಫಿಲಿಸ್ಟಿಯ ದೇಶಕ್ಕೆ ಓಡೋಗ್ಬಿಡ್ತಾನೆ. ಓಡೋಗ್ಬಿಟ್ಟು ನಾವು 1ನೇ ಸಮಯಲ ಪುಸ್ತಕ 30ನೇ ಸಂಧಿಯಲ್ಲಿ ಅಲ್ಲಿ ಫಿಲಿಸ್ಟಿಯರ ಅರಸನ ಹತ್ರ ಹೋದಾಗ ಅವನು ಇನ್ನೊಂದು ವಿಲೇಜ್ ಬಿಟ್ಟುಕೊಡ್ತಾನೆ. ಚಿಕ್ಲಾಗ್ ಎಂಬ ಊರನ್ನು ಬಿಟ್ಟುಕೊಡ್ತಾನೆ 30ನೇ ಸಂಧಿ. ದಾವೀದನು ಅವನ ಜನರು 3ನೇ ದಿನ ಚಿಕ್ಲಾಗ್ ಊರನ್ನು ಮುಟ್ಟಿದರು. ಆ ಚಿಕ್ಲಾಗನ್ನು ಇವರು ಸೂರೆ ಮಾಡ್ಕೊಳ್ಳಕ್ಕೆ ಅಲ್ಲಲ್ಲಿ ಹೋಗಿ ಜನರಿಂದ ಸೂರೆ ಮಾಡಿಕೊಂಡು ಬರ್ತಾ ಇದ್ರು. ಇದು ಅವರ ಜೀವನ. ಅದರಲ್ಲಿ ಸ್ವಲ್ಪ ಯಾರಿಗೆ ಕೊಡ್ತಾ ಇದ್ನು? ಫಿಲಿಸ್ಟಿಯರ ಅರಸನಿಗೂ ಭಾಗ ಕೊಡ್ತಾ ಇದ್ನು. ಇವನು ಸೂರೆ ಮಾಡ್ಕೊಂಡು ಏನು ಬೆಳ್ಳಿ ಬಂಗಾರ ತಗೊಂಡು ಬರ್ತಾ ಇದ್ದ, ಅದನ್ನು ಸ್ವಲ್ಪ ಫಿಲಿಸ್ಟಿಯರ ಅರಸನಿಗೂ ಕೊಡ್ತಾ ಇದ್ನು. ಮಾತ್ರವಲ್ಲ, ಇದು ಎಲ್ಲಿಂದ ಮಾಡಿದೆ, ಎಲ್ಲಿಂದ ತಂದೆ ಅಂತ ಯಾರಿಗೂ ಹೇಳ್ತಾ ಇರಲಿಲ್ಲ. ಆದರೆ ಅವನು ಇಸ್ರಾಯೇಲರಿಗೆ ಒಂದಿಷ್ಟು ತೊಂದರೆ ಮಾಡಲಿಲ್ಲ. ತನ್ನ ಸ್ವಂತ ಜನರಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲ. ಮುಂದೆ ನಾವು ನೋಡುವಾಗ ಇವರು ಸೂರೆ ಮಾಡಲಿಕ್ಕೆ ಹೋಗಿ ಒಂದು ಸಾರಿ 3 ದಿನ ಆಗ್ಬಿಡ್ತು. 3 ದಿನದ ಮೇಲೆ ಚಿಕ್ಲಾಗಿಗೆ ಬರ್ತಾರೆ. ದಾವೀದನು ಅವನ ಜನರು 3ನೇ ದಿನ ಚಿಕ್ಲಾಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಾಗ್ ಊರಿಗೂ ಬಂದು ಚಿಕ್ಲಾಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದರೆ ಯಾರನ್ನೂ ಕೊಂದಿರಲಿಲ್ಲ. ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ರಂತೆ. ದಾವೀದನು
ಅವನ ಜೊತೆಯಲ್ಲಿದ್ದಂಥ ಜನರು ತಮ್ಮ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಸೂರೆಯಾಗಿ ಅಮಲೇಕ್ಯರು ತಕೊಂಡು ಹೋಗಿದ್ದನ್ನು ಕಂಡುಬಿಟ್ಟು ಗಟ್ಟಿಯಾಗತ್ರ ಶೂರರಾದಂಥ ವೀರರು ಆ ಶೂರತನವನ್ನೆಲ್ಲ ಮರೆತು ಗಟ್ಟಿಯಾಗಿ ಅಳುವವರಾದರು. ಎಲ್ಲ ಲಾಸ್. ಇಂಥ ಅತ್ತರು ದಾವೀದನ ಇಬ್ಬರು ಹೆಂಡತಿಯರಾದ ಇಜ್ರೇಲಿನವನಾದ ನೋವಾಮಳು ಕಲ್ಮೆಲ್ಯನಾದ ಲಾಬಾನನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋಗಿದ್ದರು. ಆಗ ದಾವೀದನಿಗೆ ಇಬ್ಬರು ಹೆಂಡತಿಯರಿದ್ರು, ಅವರಿಬ್ಬರು ಕೂಡ ಸೆರೆಯಾಗಿ ಹೋಗ್ಬಿಟ್ಟಿದ್ರು. ಆಮೇಲೆ ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದುದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಸೊ ಇಲ್ಲಿ ದಾವೀದನ ಜೊತೆಲಿ ಹೆಚ್ಚುಕಡಿಮೆ 400 ಜನ ಭಟರಿದ್ರು, ಎಲ್ಲ ವೀರರು. ಇವರೆಲ್ಲ ದಾವೀದನನ್ನು ಕೊಲ್ಲುವುದಕ್ಕೆ ಪ್ಲಾನ್ ಮಾಡಿಬಿಟ್ರು. ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಎಂದುದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದ. ಒಂದು ಕಡೆಯಲ್ಲಿ ಎಲ್ಲ ಕಳ್ಕೊಂಡು ಬಿಟ್ಟಿದ್ದಾನೆ. ಆ ಇಸ್ರಾಯೇಲ್ ರಾಜ್ಯವನ್ನು ನೋಡಿದ್ರೆ ಅಲ್ಲಿ ಅವನನ್ನು ಸೌಲನ್ನು ಬೇಟೆಯಾಡ್ತಾ ಇದ್ದಾನೆ, ಅವನು ಕೊಲ್ಲಬೇಕಂತ. ಇಸ್ರಾಯೇಲ್ ದೇಶದಲ್ಲಿ ಅವನಿಗೆ ಸ್ಥಳ ಇರಲಿಲ್ಲ, ಅವನು ಓಡಿ ಬಂದ್ಬಿಟ್ಟಿದ್ದಾನೆ. ಫಿಲಿಸ್ಟಿಯರ ಹತ್ರ ಆಶ್ರಯ ಪಡೆಯೋಣ ಅಂದರೆ ಈ ಅಮಲೇಕ್ಯರು ಬಂದು ಇವರೆಲ್ಲ ಹೊರಗೆ ಹೋಗಿದ್ದಾಗ ಎಲ್ಲರನ್ನು ಸೂರೆ ಮಾಡ್ಕೊಂಡು ಹೋಗ್ಬಿಟ್ರು. ಅವರ ಹೆಂಡತಿಯರನ್ನು ಮಕ್ಕಳನ್ನು ಅವರಿಗಿದೆಲ್ಲವನ್ನು ಸೂರೆ ಮಾಡಿಕೊಂಡು ತಗೊಂಡು ಹೋಗ್ಬಿಟ್ರು. ಇದರ ದೆಸೆಯಿಂದ ಅವರು ಮನಗುಂದಿದವರಾಗಿ ಬಹಳವಾಗಿ ಹತ್ತು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕಂತ ಸಿದ್ಧರಾದರು. ನಾನು ನೆನೆಸ್ತೇನೆ, ಸಿದ್ಧರಾದ್ರೆ ಕಲ್ಲೆತ್ಕೊಂಡಿರ್ಬೇಕು. ಈಗ ದಾವೀದನು ಬಲೂ ಇಕ್ಕಟ್ಟಿನಲ್ಲಿ ಸಿಕ್ಕಿದನು. He was in a great difficult moment. He did not understand what to do and where to go, how to escape. He was in great trouble. ಅವನ ಹೃದಯ ಮುರಿದು ಹೋಗುವಷ್ಟು ಬಾಧೆ. ಒಂದು ಕಡೆಯಲ್ಲಿ ಹೆಂಡತಿಯರನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಮಕ್ಕಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಆಮೇಲೆ ತನಗಿದ್ದೆಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಅವನ ಟೆಂಟ್ ಮನೆಗಳೆಲ್ಲ ಸುಟ್ಟೋಗ್ಬಿಟ್ಟಿದೆ. ಇಂಥ ಇಕ್ಕಟ್ಟಿನಲ್ಲಿ ದಾವೀದನು ಬಹಳ ಇಕ್ಕಟ್ಟು. ಎರಡು ಈ ಅಡಿಕೆ ಕತ್ರಿ ಹೆಂಗಿದೆ, ಅಡಿಕೆ ಕಟ್ ಮಾಡುವ ಆ ಕತ್ರಿಯಲ್ಲಿ ಸಿಕ್ಕಿದ ಅಡಿಕೆ ಥರ ದಾವೀದನು ಸಿಕ್ಕಾಕೊಂಡ್ಬಿಟ್ಟ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವನಿರುವಾಗ ಏನು ಮಾಡಿದ? ನಾವಾದ್ರೆ ಏನು ಮಾಡ್ತಾ ಇದ್ದೇವೆ? ದೇವರನ್ನು ಶಪಿಸ್ತಾ ಇದ್ದೇವೆ. ಎಲ್ಲಿ ನನಗೆ ವಾಗ್ದಾನ ಮಾಡಿದ್ದು, ನನಗೆ ರಾಜನನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ದಾನೆ, ನನಗೆ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ನಿನಗೆ ಅದು ಕೊಡ್ತೇನೆ, ಇದು ಕೊಡ್ತೇನೆ, ಏನೇನು ಅಂದಿದ್ದಾನೆ, ಎಲ್ಲಿ ದೇವರು ಅಂತ ಅನ್ಬೇಕಾಗಿತ್ತು. ಬಟ್ ದಾವೀದನು ಈ ಕೆಲಸ ಮಾಡಲಿಲ್ಲ. ಒಂದು ವೇಳೆ ನಾವು ಅವನ ಸ್ಟೇಜಲ್ಲಿ ಇದ್ದಿದ್ರೆ ಇದೇ ಕೆಲಸ ನಾವು ಮಾಡ್ತಿದ್ದೇವೆ. ದೇವರ ಮೇಲೆ ಗುಣಗುಟ್ಟಿ ಶಪಿಸ್ತಾ ಇದ್ದೆವು, ಎಲ್ಲಿ ಅಂದ್ರೆ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೆವು. ಆದರೆ ಇಲ್ಲಿ ಏನು ಬರ್ದೆ? ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ನೋಡಿ, ಇಲ್ಲಿ ಬಾರಿ ಮುಖ್ಯವಾದ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹೀಮೇಲಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಈ ಎಬ್ಯಾತಾರನ ಮಗನಾದ ಎಬ್ಯಾತಾರನಿಗೆ ಹೇಳ್ತಾನೆ, ಹೋಗು ಎಫೋದನ್ನು ತಗೊಂಡು ಬಾ. ಎಫೋದ್ ಅಂದರೆ ಮಹಾಯಾಜಕರು ಧರಿಸುವ ಒಂದು ವಸ್ತ್ರ. ಅದು ಆ ವಸ್ತ್ರವನ್ನು ಧರಿಸಿದಾಗ ಅವರಿಗೆ ಪ್ರವಾದನೆಗಳು ಬರ್ತಾ ಇತ್ತು. ಇಲ್ಲಿ ಪ್ರವಾದಿಗಳು ಧರಿಸುವಂಥ ಒಂದು ಡ್ರೆಸ್ ಅದು ಎಫೋದ್ ಅಂತ. ಮುಖ್ಯವಾಗಿ ಯಾಜಕರು ಆ ಡ್ರೆಸ್ ಅವನ ಹತ್ರ ಇತ್ತು. ಎಬ್ಯಾತಾರನ ಕೈಯಲ್ಲಿ ಅವನಿಗೆ ಹೇಳ್ತಾನೆ, ಹೋಗ ತಗೊಂಡು ಬಾ ಅಂತ ಹೇಳ್ತಾನೆ. ಆ ಡ್ರೆಸ್ ತಾನು ಹಾಕೊಳ್ತಾನೆ, ದೇವರನ್ನು ಪ್ರಾರ್ಥಿಸ್ತಾನೆ. ಏನು ಪ್ರಾರ್ಥಿಸ್ತಾನೆ? ಆಗ ದಾವೀದನು ಯೆಹೋವನನ್ನು
ನಾನು ಈ ಗುಂಪನ್ನು ಹಿಂದಟ್ಟಬಹುದು, ಅದು ನನಗೆ ಸಿಕ್ಕುವುದು ಎಂದು ಹೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಸೊ ದೇವರೊಟ್ಟಿಗೆ ಮಾತನಾಡುವ ಒಂದು ಅಭ್ಯಾಸ ಇಲ್ಲವೇ ಆ ಒಂದು ಸ್ಥಿತಿಗೆ ನಾವು ಮುಟ್ಟಬೇಕು. ದೇವರೊಟ್ಟಿಗೆ ಮಾತನಾಡುವ ಸ್ಥಿತಿ. ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ದೇವರೊಟ್ಟಿಗೆ ನಾವು ಮಾತನಾಡ್ತಾ ಇರೋದಾದರೆ, ದೇವರ ವಾಣಿ ನಮಗೆ ಕೇಳಿಸ್ತಾ ಇರೋದಾದರೆ, ನಮಗೆ ಯಾವ ವಿಷಯದಲ್ಲಿ ಭಯವಾಗಲ್ಲ. ಯಾವ ಸಂಗತಿಗಳು ಕೂಡ ನಮ್ಮನ್ನು ಜರುಗಿಸುವುದಿಲ್ಲ. ಅಪೊಸ್ತಲನಾದ ಪೌಲನು ಕೂಡ ಅವರು ಅಪೊಸ್ತಲಕೃತ್ಯ 20ನೇ ಸಂಧಿಯಲ್ಲಿ ನಾವು ಓದಿಕೊಂಡು ಬರುವಾಗ ಅಲ್ಲಿ ಪರಿಶುದ್ಧಾತ್ಮನ 21ನೇ ವಚನದ ಮುಂದೆ ಹೋಗುವಾಗ ಪರಿಶುದ್ಧಾತ್ಮನು ಎಲ್ಲಾ ಪಟ್ಟಣಗಳಲ್ಲಿ ಅವನಿಗೆ ಹೇಳ್ತಾನೆ, ನೀನು ಯೆರೂಸಲೇಮಿನ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಿ. ಪ್ರವಾದಿಗಳು ಅವನಿಗೆ ಪ್ರವಾದನೆ ಹೇಳ್ತಾ ಇರ್ತಾರೆ ಅವನು ಹೋದ ಕಡೆ ಎಲ್ಲ. ನೀನು ಯೆರೂಸಲೇಮಿನ ಕಡೆಗೆ ಹೋಗ್ತಾ ಇದ್ದಿ, ಯೆರೂಸಲೇಮಿನಲ್ಲಿ ನಿನಗೆ ಬೇಡಿಗಳು ಸೆರೆಮನೆ ಕಾದಿದೆ ಅಂತ ಹೇಳ್ತಾನೆ. ಪವಿತ್ರ ಆತ್ಮನ ಎಲ್ಲ ಪಟ್ಟಣದಲ್ಲಿ ಹೇಳ್ತಾನೆ. ಅಗಬನೆಂಬ ಪ್ರವಾದಿ ಆ ಕಾಲದಲ್ಲಿ ಅವನು ಪೌಲನ ನಡುಕಟ್ಟನ್ನು ತಗೊಂಡು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾರಿಗೆ ಸೇರಿದ್ದೋ ಅವನನ್ನು ಇದೇ ರೀತಿಯಲ್ಲಿ ಯೆರೂಸಲೇಮಿನಲ್ಲಿ ಬಂಧಿಸ್ತಾರೆ ಅಂತ ಪವಿತ್ರ ಆತ್ಮನ ಹೇಳ್ತಾನೆ ಅಂತ ಆ ಪ್ರವಾದನೆ ಹೇಳ್ತಾನೆ. ಅವಾಗ ಅಪೊಸ್ತಲನಾದ ಪೌಲನು ಒಂದು ಮಾತು ಹೇಳ್ತಾನೆ, ನನಗೆ ಗೊತ್ತು ಯೆರೂಸಲೇಮಿನಲ್ಲಿ ಬೇಡಿಗಳು ಸೆರೆಮನೆಗಳು ನನಗೆ ಕಾದಿದೆ, ಆದರೆ ಈ ಸಂಗತಿಗಳು ನನ್ನನ್ನು ಜರುಗಿಸುವುದಿಲ್ಲ. ನನ್ ಆಫ್ ದೀಸ್ ಥಿಂಗ್ಸ್ ಮೂವ್ ಮೀ. ದಟ್ ವಾಸ್ ದ ಆನ್ಸರ್ ಫ್ರಮ್ ದ ಅಪಾಸ್ಟಲ್ ಪಾಲ್. ಅಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಏನೇ ಬರಲಿ ನಮಗೆ ದೇವರಲ್ಲಿ ಅಧಿಕವಾದ ನಂಬಿಕೆ ಇರಬೇಕು. ಅದನ್ನ ಹೇಳ್ತಾರೆ, ಈ ಸಂಗತಿಗಳು ನನ್ನನ್ನು ಜರುಗಿಸುವುದಿಲ್ಲ. 23ನೇ ವಚನದ ಓದಿಕೊಳ್ಳೋಣ. 20ನೇ ಸಂಧಿ ಅಲ್ಲಿ ಬರೆದೆ, ನಿನಗೆ ಬೇಡಿಗಳು. 22ನೇ ವಚನದ ಓದ್ತೇನೆ, ಇಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ, ಅಲ್ಲಿ ನನಗೇನು ಸಂಭವಿಸದೋ ನಾನರಿಯೇ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳ್ತಾನೆ. ಇಷ್ಟು ಮಾತ್ರ ಬಲ್ಲೆನು ಅಂತ ಹೇಳ್ತಾನೆ. ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎನಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೆಂದೇ ನನ್ನ ಅಪೇಕ್ಷೆ ಅಂತ ಹೇಳ್ತಾರೆ. ಆಗ ಜನರು ಅವನಿಗೆ ನೀನು ಅಲ್ಲಿಗೆ ಹೋಗಬೇಡ, ನೀನು ಬೇರೆ ಕಡೆ ಹೋಗು ಅಂತ ಬಹಳ ಜನ ಅಲ್ತಾರೆ. ಆಗ ಅವನು ಹೇಳ್ತಾನೆ, ನೀವು ಹತ್ತತ್ರ ನನ್ನ ಯಾಕೆ ಬೇಸರ ಪಡಿಸ್ತೀರಿ? ಸುಮ್ಮನೆ ಇರ್ರಿ, ದೇವರು ನನಗೇನು ಮಾಡಿದ್ರು ಪರವಾಗಿಲ್ಲ, ನಾನು ಸೇವೆ ಮಾಡ್ತೇನೆ ಅಂತ. ಅದೇ ರೀತಿಯಲ್ಲಿ ದಾವೀದನು ಕೂಡ ಯಾಕೆ ಆ ಕರೇಜ್ ಅವನಿಗೆ ಬಂತು ಪೌಲನಿಗೆ? ಅವನು ದೇವರೊಟ್ಟಿಗೆ ನೇರವಾಗಿ ಮಾತನಾಡುತ್ತಾ ಇದ್ದನು. ಯಾವಾಗ ಅವನು ದೇವರೊಟ್ಟಿಗೆ ಮಾತನಾಡ್ತಾ ಇದ್ದಾನೋ ಅವನಿಗೆ ಭಯ ಇರಲಿಲ್ಲ. ದೇವರ ಸ್ವರ ಅವನು ಕೇಳಿದ ಕೂಡಲೇ ಒಂದು ಯೋಜನೆ, ಶಕ್ತಿ, ಧೈರ್ಯ ಅವನನ್ನು ತುಂಬಿಕೊಳ್ತಾ ಇತ್ತು. ಅದನ್ನ ಆತನು ಹೇಳ್ತಾನೆ. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ನನ್ ಆಫ್ ದೀಸ್ ಥಿಂಗ್ಸ್ ಮೂವ್ ಮೀ, ನಥಿಂಗ್ ಕ್ಯಾನ್ ಶೇಕ್ ಮೀ, ನಥಿಂಗ್ ಕ್ಯಾನ್ ಮೇಕ್ ಮೀ ಟು ಮೂವ್ ಆನ್ ಇಂಚ್ ಅಂತ ಹೇಳ್ತಾನೆ. ಅದೇ ರೀತಿ ದಾವೀದನು ಇಂಥ ಇಕ್ಕಟ್ಟಿನಲ್ಲಿ ಕೂಡ ಹೇಳ್ತಾನೆ, ಎಫೋದನ್ನು ತಗೊಂಡು ಬಾ ಅಂತ ಹೇಳಿ ದೇವರೊಟ್ಟಿಗೆ ಮಾತಾಡ್ತಾನೆ.
ಆಗ ದಾವೀದನು ಯೆಹೋವನನ್ನು, ನಾನು ಈ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ದೇವರು ಮಾತಾಡಿಬಿಟ್ಟ, ಹೆದರಬೇಡ ದಾವೀದ, ನೀನು ಹೋಗು, ಅಮಲೇಕ್ಯರನ್ನು ಹಿಂದಟ್ಟು, ಅವ್ರು ನಿನಗೆ ಸಿಗ್ತಾರೆ, ನೀನು ಎಲ್ಲರನ್ನು ಬಿಡಿಸ್ಕೊಂಡು ಬರ್ತಿ. ನಿನ್ನ ಜೊತೆಯಲ್ಲಿದ್ದವರ ಹೆಂಡತಿಯರ ಮಕ್ಕಳನ್ನು ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಬಿಡಿಸ್ಕೊಂಡು ಬರ್ತಿ ಅಂತ ದೇವರು ಅವನಿಗೆ ಹೇಳಿದ. ದಾವೀದನ ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು, 600 ಮಂದಿ ಇದ್ರಂತ, ಹೊರಟು ಬೇಸೋರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನರು ಅಲ್ಲೇ ನಿಂತು ಬಿಟ್ಟದರಿಂದ ದಾವೀದನು ಉಳಿದ 400 ಜನರನ್ನೇ ಕರೆದುಕೊಂಡು ಮುಂದೆ ನಡೆದನು. 200 ಜನ ಪಾಪದನ ಆ ಬೆಟ್ಟ ಇರಬೇಕು, ಅದು ಹತ್ತಿ ಹೋಗ್ಲಿಕ್ಕೆ ಆಗಿಲ್ಲ. ಅದನ್ನ 400 ಜನ ಮಾತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆತನು ದೇವರು ಹೇಳಿದ ಮಾತಲ್ಲಿ ಅವನು ಪರಿಪೂರ್ಣ ನಂಬಿಕೆ ಇಡ್ತಾನೆ. ದೇವರು ಹೇಳಿದ್ದಾನೆ ಹೋಗಂತ ಹೇಳಿದ್ದಾನೆ, ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬರ್ತೀಯ ನೀನಂತ ಹೇಳಿದೆ. ಎಷ್ಟು ಜನ ಇದ್ರೆ ಅಂತ ಹೇಳಿಲ್ಲ, ದೇವರು ಹೇಳಿದ ಮಾತನ್ನು ನೆರವೇರಿಸ್ತಾನಂತ ಹೇಳಿ ಭರವಸೆಯಿಂದ ಹೋಗ್ತಾನೆ. ಹೋಗಿ ಯುದ್ಧ ಮಾಡ್ತಾನೆ, ಅವರೆಲ್ಲರನ್ನು ಬಿಡಿಸಿಕೊಂಡು ಬರ್ತಾನೆ. The restoration came when he began to trust in the Lord. My dear brothers and sisters, we need to cultivate a habit to hear the voice of the Lord. ಅನೇಕರು ಭಾವಿಸ್ತಾರೆ ದೇವರ ವಾಕ್ಯದ ಮೂಲಕ ಮಾತಾಡ್ತಾನೆ, ಕರೆಕ್ಟ್ ಮಾತಾಡ್ತಾನೆ, ಆದರೆ ಅವಶ್ಯ ಬಿದ್ದಾಗ ನೇರವಾಗಿ ಮಾತಾಡ್ತಾನೆ. ಪೂರ್ವ ಕಾಲದಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತಾಡಿದ ದೇವರು, ಇಬ್ರಿಯ 1ನೇ ಸಂಧಿ ವಚನ 1ರಿಂದ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಬಾಯಿಂದ ಪ್ರವಾದಿಗಳ ಮೂಲಕ ವಿಧ ವಿಧವಾಗಿ ಭಾಗವಾಗಿ ಮಾತನಾಡಿದ ದೇವರು ಈ ಅಂತ್ಯ ದಿನದಲ್ಲಿ ತನ್ನ ಮಗನ ಮುಖಾಂತರ ಮಾತನಾಡಿದ್ದಾನೆ. So God is speaking even today, but the way is very different. He speaks through his beloved son. ತನ್ನ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಆದ್ದರಿಂದ ಇವತ್ತು ಯೇಸು ನಮ್ಮ ಜೊತೆಯಲ್ಲಿ ಮಾತಾಡುವವನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಆತನ ವಾಗ್ದಾನಗಳೇನು ನೋಡಿರಿ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮ್ಮ ಸಂಗಡ ಇರ್ತೇನೆ. ಐ ವಿಲ್ ಬಿ ವಿತ್ ಯು ಈವನ್ ಅನ್ ಟು ದ ಕಾರ್ನರ್ ಆಫ್ ದ ವರ್ಲ್ಡ್. ಲೋಕದ ಕಟ್ಟ ಕಡೆಯವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಯುಗದ ಸಮಾಪ್ತಿವರೆಗೆ ಇರ್ತೇನಂತ 28ನೇ ಸಂಧಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿಕೊಂಡು ಬಂದಾಗ ಅಲ್ಲಿ ನಾವು ಕಾಣ್ತೇವೆ. ಅದನ್ನ ಪ್ರಿಯರೇ, ಯೇಸು ಸ್ವಾಮಿ ತಾನು ಮಾಡಿದ ವಾಗ್ದಾನದ ಬಗ್ಗೆ ನಾವು ನೋಡೋಣ. ಇಲ್ಲಿ 28ನೇ ಸಂಧಿ 16ನೇ ವಚನ, ಅಲ್ಲಿ ಮುಂದೆ ಓದಿಕೊಂಡು ಬಂದರೆ ನಮಗೆ ಬಹಳ ಪೂರ್ತಿದು ಸಿಗ್ತದೆ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ. ದೇವರು ನಮ್ಮ ಜೊತೆಯಲ್ಲಿ ಯುಗದ ಅಂತ್ಯದವರೆಗೆ ಜೊತೆಲಿರ್ತೇನೆ ಅಂತ ಹೇಳಿದ್ದಾರೆ. ಆ ಮಾತು ಬರೀ ಪೊಳ್ಳು ಮಾತಲ್ಲ. ಇರ್ತೇನಂತ ಹೇಳಿ ನಿದ್ರೆ ಮಾಡೋನಲ್ಲ, ಇರ್ತೇನಂತ ಹೇಳಿ ತಪ್ಪಿಸ್ಕೊಳ್ಳೋನು ಅಲ್ಲ. ಕೆಲವರು ಹೇಳ್ತಾರೆ ನಾನಿದ್ದೇನೆ ಹೋಗು ಅಂತ ಹೇಳ್ತಾರೆ,
ಆಮೇಲೆ ಇಲ್ಲವೇ ಇಲ್ಲ. ಈ ಕೆಲವು ಲೀಡರ್ಸ್ ಇರ್ತಾರೆ, ಅವರು ಪಾಪ ತಮ್ಮ ಫಾಲೋಯರ್ಸನ್ನು ನಾನಿದ್ದೇನೆ ಹೋಗಂತಾರೆ. ಅವರು ಏನೇನೋ ಕೆಲಸ ಮಾಡ್ಕೊಂಡು ಬರ್ತಾರೆ. ಬಂದು ಲಾಸ್ಟ್ಗೆ ಇವರು ಇಲ್ಲ ಏನಿಲ್ಲ, ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಜೈಲಿನಲ್ಲಿ ಕೊಳೆಯಬೇಕು, ಯಾರು ಹೋಗಿ ಅವರನ್ನು ಬಿಡಿಸಲ್ಲ. ಇಲ್ಲಿ ನಾವು ಏನು ನೋಡ್ತೇವೆ, ಐ ಹ್ಯಾವ್ ಕಮಾಂಡೆಡ್ ಯು ಆ್ಯಂಡ್ ಲೋ ಐ ಆಮ್ ವಿತ್ ಯು ಆಲ್ವೇಸ್ ಈವನ್ ಟು ದ ಎಂಡ್ ಆಫ್ ದ ಏಜ್. ಯುಗದ ಅಂತ್ಯದವರೆಗೆ, ಒಂದಿನ 10 ದಿನ ಅಲ್ಲ, ಯುಗ ಅಂತ್ಯವಾಗುವವರೆಗೆ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ. ಒಂದು ಚಿಕ್ಕ ಉದಾಹರಣೆ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಈಗ ನಾನು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೇನೆ. ಯೇಸು ನಮ್ಮ ಜೊತೆಯಲ್ಲಿದ್ದರೆ ಆತನ ಸ್ವರ ನಮಗೆ ಕೇಳ್ತದೆ. ಆತನಿಲ್ಲದಿದ್ದರೆ ಆತನ ಸ್ವರ ನಮಗೆ ಹೇಗೆ ಕೇಳಬಲ್ಲದು? ಸಾಧ್ಯನೇ ಇಲ್ಲ. ಅನೇಕರು ಯೇಸುವಿನ ಅಂಗೀಕಾರ ಮಾಡ್ತಾರೆ, ಆತನ ಅರ್ಧದಲ್ಲಿ ಬಿಟ್ಟು ಬಿಡ್ತಾರೆ. ಅಂಥವ್ರಿಗೆ ಯೇಸುವಿನ ಸ್ವರ ಕೇಳಲ್ಲ. ಒಂದು ಸಾರಿ ದಿವಂಗತ ವಿಲಿಯಂ ಶತಾನಂದಯ್ಯನವರು ತನ್ನ ಮನೆಯಲ್ಲಿ ಕೂತಿದ್ದಾಗ ಒಬ್ಬ ಕ್ರಿಶ್ಚಿಯನ್ ಲೀಡರ್ ಒಂದು ಪ್ರಶ್ನೆ ಕೇಳ್ತಾನೆ, ಅಯ್ಯ, ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾನೆ ಅಂತ ನೀವು ಹೇಳ್ತೀರಿ, ಹೇಗೆ ಮಾತಾಡ್ತಾನೆ ಅಂದಾಗ ಅವ್ರು ಹೇಳಿದ್ರು, ಆ ಗೇಟ್ ಹತ್ರ ಹೋಗಿರಿ ಅಂತ ಕಳಿಸಿದ್ರು ಅವರು. ಆಗ ಅವ್ರು ಆಗ ಅವ್ರು ಕೇಳಿದ್ರು, ಏನ್ರಿ ಯಾವಾಗ ಬಂದ್ರಿ ಅಂತ ಕೇಳಿದ್ರು. ಆಗ ನಾನು ಹೇಳಿದ್ ಕೇಳ್ತಾ? ಅವ್ರು ಹೇಳಿದ್ರು, ಇಲ್ಲ ಕೇಳಲಿಲ್ಲ. ಆಗ ಇಲ್ಲಿ ಕರೆಸಿದ್ರು, ಇಷ್ಟು ದೂರ ಇಲ್ಲ. ಆಗ ಒಂದು ಸ್ಟೆಪ್ ಇತ್ತಲ್ಲಿ, ಒಂದು ಜಗಲಿ ಥರ, ಅಲ್ಲಿಗೆ ಕರೆದ್ರು. ಏನ್ರಿ ಯಾವಾಗ ಬಂದ್ರಿ ಅಂತ ಮೆಲ್ಲಗೆ ಹೇಳಿದ್ರು. ಈಗ ಕೇಳ್ತಾ, ಶಬ್ದ ಕೇಳ್ತಾ, ಆದರೆ ಮಾತು ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ಹೌದಾ, ಸರಿ ಆಯಿತು, ಇಲ್ಲಿ ಬನ್ನಿ, ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವರು ಸೋಫಾದಲ್ಲಿ ಕೂತಿದ್ರು, ತನ್ನ ಪಕ್ಕದಲ್ಲಿ ಅವರನ್ನು ಕೂಡಿಸಿಕೊಂಡು ಹೇಳಿದರು, ಏನ್ರಿ ಯಾವಾಗ ಬಂದ್ರಿ ಅಂತ ಮೆಲ್ಲಗೆ ಹೇಳಿದ್ರು. ಈಗ ಕೇಳ್ತಾ ಅಂತ ಹೇಳಿದ್ರು. ಹೌದು ಕೇಳ್ತು ಅಂತ ಹೇಳಿ. ಈಗ ಕೇಳ್ತಲ್ಲ, ಅದೇ ರೀತಿ ಎಲ್ಲೋ ಕೂತ್ಕೊಂಡು ಎಲ್ಲೋ ನಿಂತ್ಕೊಂಡು ಯೇಸು ಹೆಂಗೆ ಮಾತಾಡ್ತಾನೆ, ಅದು ಹೆಂಗಿರ್ತದೆ ಅಂತ ಕೇಳೋದಲ್ಲ. ಆ ಯೇಸುನ ಹತ್ರ ಹೋಗಿ ಕೂತ್ಕೊಳ್ರಿ, ಆಗ ನಿಮಗೆ ಆತನ ಸ್ವರ ಕೇಳ್ತದೆ ಅಂತ ಹೇಳಿ. ಆಗ ನೀವು ಪ್ರಶ್ನೆ ಮಾಡೋ ಅವಶ್ಯ ಇಲ್ಲ, ನೀವೇ ಹೇಳ್ಬೋದು ಯೇಸು ಹೆಂಗೆ ಮಾತಾಡ್ತಾರೆ. ನಮ್ಮ ಸ್ವಾಮಿ ನಮ್ಮ ಜೊತೆಲಿರುವವನು, ನಮ್ಮನ್ನು ಬಿಟ್ಟು ಹೋಗದ ಒಬ್ಬ ಅತ್ಯುತ್ತಮನಾದ ರಕ್ಷಕ. ಆತ ನಮ್ಮೊಟ್ಟಿಗೆ ಮಾತನಾಡುವವನು, ಸತ್ತವನಾಗಿದ್ದನು, ಈಗ ಜೀವಿತನಾಗಿ ತಂದೆಯಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಸರ್ವಲೋಕದ ಅಧಿಪತಿ, ಸರ್ವಕ್ಕೂ ಯಜಮಾನನು, ನಮ್ಮ ಜೊತೆಯಲ್ಲಿ ಸದಾ ಕಾಲ ಇರುವವನು. ಅಂದ ಸಹೋದರ ಸಹೋದರಿ, ಇವತ್ತು ನಾವು ನಮ್ಮ ಕಷ್ಟಗಳಲ್ಲಿ ಯಾಕೆ ನಾವು ಕಂಗೆಟ್ಟು ಹೋಗ್ತೇವೆ ಅಂದರೆ, ನಾವು ಯೇಸುವಿನ ಸ್ವರವನ್ನು ಕೇಳಲ್ಲ. ಆತನ ಸ್ವರವನ್ನು ಕೇಳುವವರಿಗೆ ಭಯನೇ ಇಲ್ಲ. ಯಾರ್ಯಾರು ಆತನ ಸ್ವರ ಕೇಳ್ತಾರೋ ಅವರು ಯಾವಾಗಲೂ ಸಂತುಷ್ಟರಾಗಿರ್ತಾರೆ, ಬಲಾಢ್ಯರಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ, ದೇವರಲ್ಲಿಯೇ ನಂಬಿಕೆ ಇಟ್ಟವರಾಗಿರ್ತಾರೆ. ಯಾರಿಗೆ ಯೇಸುವಿನ ಸ್ವರ ಕೇಳಲ್ವೋ ಅವರಿಗೆ ಭಯ, ಭೀತಿ, ಅಪನಂಬಿಕೆ ಎಲ್ಲ ತುಂಬಿರ್ತದೆ. ಮಾತ್ರವಲ್ಲ, ದೇವರ ಸಹಾಯ ಅಪನಂಬಿಕೆ ಉಳ್ಳವನಿಗೆ ದೇವರಿಂದ ಯಾವ ಸಹಾಯವೂ ಉಂಟಾಗುವುದಿಲ್ಲ. ಅದನ್ನ ಯಾಕೋಬ 1ನೇ ಸಂಧಿಯ 6ನೇ ವಚನದಲ್ಲಿ ಆತನ ಹೇಳ್ಕೊಂಡು ಬರ್ತಾನೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಬೇಡಿಕೊಳ್ಬೇಕು. ಸಂದೇಹ ಪಡುವವನು ದೇವರಿಂದ ಏನನ್ನು ಹೊಂದಲಾರನು ಅಂತ ಹೇಳ್ತಾನೆ. ಸೊ ಸಂದೇಹ ಆಗಿ ಬರ್ತದೆ. ಯೇಸುವಿನ ಸ್ವರ ನಮಗೆ ಯಾವಾಗ ಕೇಳೋದಿಲ್ವೋ ಆಗ ಸಂದೇಹ ಪ್ರಾರಂಭವಾಗುತ್ತೆ. ಸಂದೇಹ ಇರುವವನು ದೇವರಿಂದ ಏನನ್ನು ಹೊಂದಲಾರನು. ಆದರೆ ಇವತ್ತು ನೀನು ದೇವರಿಂದ ಸರ್ವಸ್ವವನ್ನು ಪಡ್ಕೊಳ್ಬೇಕು. ದೇವರ ಸಮೀಪಕ್ಕೆ ಹೋಗು. ಗೋ ಕ್ಲೋಸ್ ಟು ದ ಲಾರ್ಡ್, ನಾಟ್ ಸ್ಟ್ಯಾಂಡಿಂಗ್ ಸಮರ್ ಎಲ್ಸ್. ಆಗ ನಿನಗೆ ದೇವರ ಸ್ಪಷ್ಟವಾದ ಸ್ವರ ಕೇಳಲ್ಲ. ಒಂದು ವೇಳೆ ಇನ್ನೂ ಹತ್ರ ಬಂದಾಗ ಅರ್ಧಂಬರ್ಧ ಸ್ವರ ಕೇಳ್ಬೋದು, ಅದು ಕೂಡ ಪ್ರಯೋಜನ ಇಲ್ಲ. ನೀನು ಆತನ ಜೊತೆಯಲ್ಲಿ ಅಂಟಿಕೊಂಡು ಆತನೊಟ್ಟಿಗೆ ವಾಸ ಮಾಡೋದಾದರೆ ನಿನಗೆ ದೇವರ ಸ್ವರ ಕೇಳ್ತದೆ. ಯೇಸುಗೆ ನಮ್ಮ ಒಳಗೆ ವಾಸ ಮಾಡಲಿಕ್ಕೆ ಇಷ್ಟ. ಆತನ ಹೇಳ್ತಾನೆ, ಬಾಗಲು ತೆರೆ, ನಾನು ಒಳಗೆ ಬರ್ತೇನೆ, ನಿನ್ನ ಜೊತೆಲಿರ್ತೇನೆ, ನಿನ್ನ ಜೊತೆಲಿ ಊಟ ಮಾಡ್ತೇನೆ ಅಂತ ನಮ್ಮನ್ನು ಕರೀತಾನೆ. ಅದನ್ನ ಯೇಸುವಿನ ಸ್ವರಕ್ಕೆ ನಾವು ಕಿವಿಕೊಟ್ಟು ಅಂಗೀಕಾರ ಮಾಡೋಣ. ದಾವೀದನು ಯಾವ ರೀತಿ ಜಯಶಾಲಿ ಆದನೋ, ತಾನು ಕಳಕೊಂಡ ಸಮಸ್ತವನ್ನು ಪಡೆದುಕೊಂಡು, ಹಾಗೆ ನಾವು ಕೂಡ ಪಡೆದುಕೊಳ್ಳಲು ಶಕ್ತರಾಗ್ತೇವೆ. ಆಮೇಲೆ ನಾವು ಯೇಸುವಿನ ಸ್ವರ ಕೇಳುವುದರಿಂದ ಏನೇ ಸಮಸ್ಯೆಗಳು ಬರಲಿ ಅದನ್ನು ಎದುರಿಸಿ ದಿಟ್ಟತನದಲ್ಲಿ ನಿಂತು ದೇವರನ್ನು ಮಹಿಮೆ ಪಡಿಸುವ ವ್ಯಕ್ತಿಗಳಾಗ್ತೇವೆ.
ಈ ಸಂದರ್ಭ ನಾವು ನಮ್ಮ ತಲೆಗಳನ್ನು ಬಾಗಿ ಯೇಸುವಿಗೆ ನಮ್ಮನ್ನು ಸಂಪೂರ್ಣ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ಒಂದು ದಿನ ಹತ್ತಿರದಲ್ಲಿದ್ದವನು ಇವತ್ತು ತುಂಬ ದೂರ ಹೋಗಿರ್ಬೋದು, ಇಲ್ವೇ ಸ್ವಾಮಿಯನ್ನೇ ಬಿಟ್ಟಿರ್ಬೋದು, ಸ್ವಾಮಿಯನ್ನು ಬಿಟ್ಟು ಎಲ್ಲಿಗೋ ಹೋಗಿರ್ಬೋದು, ಲೋಕದ ಕಡೆಗೆ, ಆಶಾಪಾಶಗಳ ಕಡೆಗೆ, ಬೆಳ್ಳಿ ಬಂಗಾರಗಳ ಕಡೆಗೆ ನೀನು ಹೋಗಿರ್ಬೋದು. ಈಗ ತಿರುಗಿ ಬಾ, ಯೇಸುವಿನ ಬಳಿಗೆ ಬಾ. ಅದ್ನ ಸಭೆಗಳಿಗೆ ಬರೆಯುವಾಗ ಯೋಹಾನನಿಗೆ ಸ್ವಾಮಿ ಹೇಳ್ತಾನೆ, ನೀನು ಎಲ್ಲಿಂದ ಬಿದ್ದೀಯೋ ಅದನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ತಿರುಗಿಕೊಳ್ಳದಿದ್ದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕ್ತೇನೆ ಅಂತ ಹೇಳ್ತಾನೆ. ಅಂದರೆ ಇವತ್ತು ನಾವು ಬೇಗನೆ ಹೋಗೋಣ, ನಮ್ಮ ದೀಪಸ್ತಂಭವು ತೆಗೆದು ಹಾಕುವ ಮೊದಲೇ ದೇವರ ಬಳಿಗೆ ಹೋಗೋಣ. ಎಲ್ಲಿಂದ ಬಿದ್ದಿದ್ದೇವೆ ನೆನಪಿಸ್ಕೊಳ್ಳೋಣ. ದೇವರ ಕಡೆಗೆ ತಿರುಗಿಕೊಂಡು ಆಶೀರ್ವಾದದ ಜನರಾಗಿ, ದಿಟ್ಟತನದ ಜನರಾಗಿ, ಎಲ್ಲ ಕಾರ್ಯಗಳಲ್ಲಿ ಜಯಶಾಲಿಗಳಾಗುವಂತೆ ನಾವು ದೇವರನ್ನು ಬೇಡಿಕೊಳ್ಳೋಣ. ಕರ್ತನ ದೇವರೇ, ಇವತ್ತು ನಮ್ಮ ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ನಿನ್ನ ವಾಕ್ಯ ನಾವು ಕೇಳಿದ್ದೇವೆ, ದಾವೀದನಂತೆ ಪೌಲನಂತೆ ನಾವು ಕೂಡ ಯಾವಾಗಲೂ ದಿಟ್ಟತನದಿಂದ ನಮ್ಮನ್ನು ನಾವು ಬಲಪಡಿಸಿಕೊಂಡವರಾಗಿ ನಿನ್ನ ಮಾತು, ನಿನ್ನ ಸ್ವರವನ್ನು ಕೇಳಿ ನಾವು ಅದರಂತೆ ಮುಂದೆ ಸಾಗಲಿಕ್ಕಾಗೋದು ಸಹಾಯ ಮಾಡು. ನಿನ್ನ ಸ್ವರವನ್ನು ನಮಗೆ ಕೇಳಿಸ ಮಾಡು ಸ್ವಾಮಿ. ನಮ್ಮ ಸಮೀಪಕ್ಕೆ ಬಾ, ಆಗ ನಾವು ನಿನ್ನ ಸ್ವರವನ್ನು ಕೇಳಕ್ಕಾಗುತ್ತೆ. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆ ಕೇಳು. ಆಮೇನ್. Thank you.